ನಮಸ್ಕಾರ. ಇವತ್ತಿನ ಈ ವಿಶೇಷ ವಿಶ್ಲೇಷಣೆಗೆ ಎಲ್ಲರಿಗೂ ಸ್ವಾಗತ. 2026ರಲ್ಲಿ ಯೂಟ್ಯೂಬ್ ಚಾನಲ್ ಶುರು ಮಾಡಿ ಝೀರೋಯಿಂದ ಶುರು ಮಾಡಿ 1 ಕೋಟಿಯವರೆಗೆ ಸಂಪಾದನೆ ಮಾಡೋದು ಹೇಗೆ ಅಂತ ನಾವಿಂದು ಡಿಕೋಡ್ ಮಾಡ್ತಾ ಇದ್ವಿ. ಬನ್ನಿ ನೇರವಾಗಿ ವಿಷಯಕ್ಕೆ ಹೋಗೋಣ. ಮುಂದಿನ ಕೆಲವು ನಿಮಿಷಗಳಲ್ಲಿ ಒಂದು ಸಣ್ಣ ಐಡಿಯಾದಿಂದ ಹಿಡಿದು ಚಾನೆಲ್ ಕಟ್ಟೋದು, AI ಥಂಬ್ನೇಲ್ಸ್ ಮಾಡೋದು, ಹೊಸ ಆಲ್ಗರಿದಮ್ ಹೇಗೆ ಕೆಲಸ ಮಾಡುತ್ತೆ, ಕಾಪಿರೈಟ್ ರೂಲ್ಸ್, ಹಾಗೆ ಆ ಯಶಸ್ಸಿನ ಸೀಕ್ರೆಟ್ ಏನು ಅನ್ನೋದಂಗ ಒಂದೊಂದಾಗಿ ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣ. ಮೊದಲಿಗೆ ಆ ಯಶಸ್ಸಿನ ಕನಸು ಅಂದ್ರೆ ಏನು? ನಮ್ಮದೇ ಕನ್ನಡದ ಕೆಲವು ಡಿಜಿಟಲ್ ಕಂಟೆಂಟ್ ಕ್ರಿಯೇಟರ್ಸ್ ಕತೆಗಳನ್ನೇ ನೋಡೋಣ. 1 ಕೋಟಿ ರೂಪಾಯಿ ಕೇಳೋಕೆ ಒಂಥರ ಆಶ್ಚರ್ಯ ಅನ್ಸುತ್ತೆ ಅಲ್ವಾ? ಆದರೆ 2026ರಲ್ಲಿ ಒಬ್ಬ ಡೆಡಿಕೇಟೆಡ್ ಕ್ರಿಯೇಟರ್ 1 ವರ್ಷದಲ್ಲಿ ಇಷ್ಟು ಸಂಪಾದನೆ ಮಾಡೋದು ನಿಜಕ್ಕೂ ಸಾಧ್ಯವಿದೆ. ಕಂಟೆಂಟ್ ಮಾಡೋದು ಈಗ ಸುಮ್ಮನೆ ಟೈಮ್ ಪಾಸ್ ಅಲ್ಲ, ಇದೊಂದು ಸೀರಿಯಸ್ ಅಂಡ್ ಹೈಲಿ ಪ್ರಾಫಿಟಬಲ್ ಕೆರಿಯರ್ ಆಗಿ ಬದಲಾಗಿದೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ಸ್ ಅಂದ್ರೆ ಟೆಕ್ ಇನ್ ಕನ್ನಡದ ಸಂದೀಪ್ ಅವ್ರನ್ನೇ ತಗೊಳ್ಳಿ. ಅವರು ಮೊದಲು ಇಂಜಿನಿಯರ್ ಆಗಿದ್ದಾಗ ಇಡೀ ತಿಂಗಳು ದುಡಿತಿದ್ದ ಸಂಬಳವನ್ನ ಈಗ 1ನೇ ದಿನದಲ್ಲಿ ಗಳಿಸ್ತಾ ಇದ್ದಾರೆ. ಇನ್ನು ಕಲಾ ಮಾಧ್ಯಮದ KS ಪರಮೇಶ್ವರ್ ಅವರು ಯೂಟ್ಯೂಬ್ ಆದಾಯದಿಂದಲೇ ಸ್ವಂತ ಮನೆ, ಕಾರು ತಗೊಂಡು ಈಗ ಬೇರೆಯವರಿಗೂ ಕೆಲಸ ಕೊಟ್ಟಿದ್ದಾರೆ. ಫಸ್ಟ್ ಡೇ ಫಸ್ಟ್ ಶೋ ನವೀನ್ ಕತೆನೂ ಅಷ್ಟೇ, ಒಬ್ಬರೇ ಶುರು ಮಾಡಿ ಈಗ 3 ಜನ ಕೆಲಸ ಮಾಡೋ ಮಟ್ಟಿಗೆ ಬೆಳೆದಿದ್ದಾರೆ. ಅಂದಾಗೆ ಇವರ ಆದಾಯ ಬರೀ ಯೂಟ್ಯೂಬ್ ಆಡ್ಸ್ ಇಂದ ಮಾತ್ರ ಅಲ್ಲ, ಆ್ಯಂಡ್ ಕೊಲಾಬರೇಷನ್ಗಳಿಂದನೇ ಸುಮಾರು 75% ಇನ್ಕಮ್ ಬರುತ್ತೆ ಅನ್ನೋದು ನಿಮಗೆ ಗೊತ್ತಿರಲಿ. ಸರಿ, ಹಾಗಾದ್ರೆ 2026ರಲ್ಲಿ ಹೊಸ ಚಾನೆಲ್ ಶುರು ಮಾಡೋದು ಹೇಗೆ? ಬನ್ನಿ ಆ ಪ್ರಾಕ್ಟಿಕಲ್ ಸ್ಟೆಪ್ಸ್ ಕಡೆ ಗಮನ ಹರಿಸೋಣ. ಬಹಳ ಜನ ಅನ್ಕೊಳ್ಳೋದೇನಂದ್ರೆ ದುಬಾರಿ ಕ್ಯಾಮೆರಾ, ಸ್ಟುಡಿಯೋ ಬೇಕು ಅಂತ. ಆದ್ರೆ ಸತ್ಯ ಏನಂದ್ರೆ ನಿಮ್ ಕೈಲಿಯೋ ಆ ಒಂದು ಸ್ಮಾರ್ಟ್ ಫೋನ್ ಸಾಕು. ಫಸ್ಟ್ ಒಂದು ಹೊಸ ಇಮೇಲ್ ID ಕ್ರಿಯೇಟ್ ಮಾಡಿ. ನಿಮ್ಗೆ ಯಾವ ವಿಷಯದಲ್ಲಿ ನಿಜವಾಗ್ಲೋ ಪ್ಯಾಷನ್ ಇದೆಯೋ ಆ ಟಾಪಿಕ್ ಚೂಸ್ ಮಾಡಿ. ಬೇರೆಯವ್ರಿಗೆ ವ್ಯೂಸ್ ಬರ್ತಿದೆ ಅಂತ ನೀವು ಅದೇ ಮಾಡೋಕೆ ಹೋಗ್ಬೇಡಿ. ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ನೀವು ಕ್ಯಾಮ್ರಾ ಮುಂದೆ ಬರೋಕೆ ನಾಚಿಕೆ ಪಡ್ತಾ ಇದ್ರೆ ತಲೆ ಕೆಡಿಸ್ಕೋಬೇಡಿ. ಮೇಕ್ ಅ ಆನಿಮೇಟೆಡ್ ವಿಡಿಯೋ ವಿತ್ ಸಬ್ ಟೈಟಲ್ಸ್ ಅನ್ನೋ ಕಾನ್ಸೆಪ್ಟ್ ಯೂಸ್ ಮಾಡಿಕೊಂಡು ಫೋನ್ನಲ್ಲೇ ಅದ್ಭುತವಾದ ಆನಿಮೇಟೆಡ್ ಕಂಟೆಂಟ್ ಮಾಡ್ಬೋದು. ಇನ್ನು ಹೊಸ ಚಾನೆಲ್ನಲ್ಲಿ ನಿಮ್ಮ ಮೊದಲ ವಿಡಿಯೋಗೆ ಕೇವಲ 50 ವ್ಯೂಸ್ ಬಂದ್ರು ಅದೊಂದು ದೊಡ್ಡ ಅಚೀವ್ಮೆಂಟ್ ಅಂತಾನೆ ಸೆಲೆಬ್ರೇಟ್ ಮಾಡಿ. ಕ್ಯಾಮ್ರಾ ಫಿಯರ್ ಆಯ್ತು, ಕಂಟೆಂಟ್ ರೆಡಿ ಆಯ್ತು. ನೆಕ್ಸ್ಟ್ ಜನ ವಿಡಿಯೋ ಕ್ಲಿಕ್ ಮಾಡೋ ತರ ಮಾಡೋದು ಹೇಗೆ? ಅದೇ ವೈರಲ್ AI ಥಂಬ್ನೇಲ್ಸ್. ವೀರು ಸ್ಪೀಕ್ಸ್ ಚಾನೆಲ್ನವರು ಬಳಸ್ತಾ ಇರೋ ಒಂದು ಸಿಂಪಲ್ 3 ಸ್ಟೆಪ್ ಫಾರ್ಮುಲಾ ನಾನು ನಿಮಗೆ ಹೇಳ್ತೀನಿ ಕೇಳಿ. ಮೊದಲನೇದಾಗಿ ನಿಮಗೆ ಇಷ್ಟ ಆದ ಯಾವುದಾದ್ರೂ ಒಂದು ರೆಫರೆನ್ಸ್ ಥಂಬ್ನೇಲ್ನ ಕೋಪೈಲಟ್ಗೆ ಅಪ್ಲೋಡ್ ಮಾಡಿ ಇದನ್ನ ಡಿಸ್ಕ್ರೈಬ್ ಮಾಡುವಂತ ಕೇಳಿ ಒಂದು ಪ್ರಾಂಪ್ಟ್ ತಗೊಳ್ಳಿ. ಎರಡನೇ ಸ್ಟೆಪ್ಪು, ಆ ಪ್ರಾಂಪ್ಟ್ ಅನ್ನ ಐಡಿಯೋಗ್ರಾಮ್ ಅನ್ನೋ ಟೂಲ್ನಲ್ಲಿ ಪೇಸ್ಟ್ ಮಾಡಿ. ಯೂಟ್ಯೂಬ್ಗೆ ಬೇಕಾದ 16:9 ರೇಷಿಯೋ ಸೆಟ್ ಮಾಡಿ. ಮೂರನೇದು, ಆ ಪ್ರಾಂಪ್ಟ್ನಲ್ಲಿರೋ ಟೆಕ್ಸ್ಟ್ ಅಥವಾ ಮುಖಗಳನ್ನು, ಉದಾಹರಣೆಗೆ ಅಲ್ಲಿ ಬೇರೆ ಯಾರೋ ಇದ್ರೆ ಅದ್ರ ಜಾಗದಲ್ಲಿ ಮಾರ್ಕ್ ಜುಕರ್ಬರ್ಗ್ ಅಂತಾನೋ ಅಥವಾ ನಿಮಗೆ ಬೇಕಾದನ್ನು ಹಾಕಿ ಜನರೇಟ್ ಮಾಡಿ. ಅಷ್ಟೇ. ಈ ಉಚಿತವಾದ ಟೆಕ್ನಿಕ್ ಯೂಸ್ ಮಾಡಿಕೊಂಡು ನೀವು ದಿನಕ್ಕೆ 80 ಪ್ರೊಫೆಷನಲ್ ಥಂಬ್ನೇಲ್ಸ್ನ ಆರಾಮಾಗಿ ಕ್ರಿಯೇಟ್ ಮಾಡ್ಬೋದು. ಈಗ ಥಂಬ್ನೇಲ್ ಕೂಡ ರೆಡಿ. ಆದರೆ ಈ ವಿಡಿಯೋನ ಜನರ ಬಳಿ ತಲುಪಿಸೋ ಇಂಜಿನ್ ಅಂದ್ರೆ ಯೂಟ್ಯೂಬ್ ಆಲ್ಗೋರಿದಮ್. 2026ರಲ್ಲಿ ಇದು ಹೇಗೆ ಕೆಲಸ ಮಾಡ್ತಿದೆ ನೋಡೋಣ. ಮುಂಚೆಲ್ಲ ಹೇಗಿತ್ತು ಅಂದರೆ ವಿಡಿಯೋಗೆ ಎಷ್ಟು ಜನ ಕ್ಲಿಕ್ ಮಾಡ್ತಾರೆ ಅಂದರೆ CTR ಮತ್ತು ಎಷ್ಟು ಹೊತ್ತು ನೋಡ್ತಾರೆ ಅನ್ನೋ ಆಡಿಯನ್ಸ್ ರಿಟೆನ್ಷನ್ ಮೇಲೆಲ್ಲ ಡಿಪೆಂಡ್ ಆಗಿತ್ತು. ಆದರೆ 2026ರ ಅಲ್ಗೋರಿದಮ್ ಕಂಪ್ಲೀಟ್ ಚೇಂಜ್ ಆಗಿದೆ. ಟೆಕ್ ವಿತ್ ಸುದೀಪ್ ಅವರ ಅನಾಲಿಸಿಸ್ ಪ್ರಕಾರ ಈಗ ಸೆಕ್ಷನ್ ಗ್ರೋತ್ ಮೆಟ್ರಿಕ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಅಂದರೆ ವೀಕ್ಷಕರು ಒಂದು ವಿಡಿಯೋ ನೋಡಿ ಆದಮೇಲೆ ಎಂಡ್ ಸ್ಕ್ರೀನ್ಸ್ ಬಳಸಿ ಅವರನ್ನು ನಿಮ್ಮ ಚಾನಲ್ನಲ್ಲೇ, ಪ್ಲ್ಯಾಟ್ಫಾರ್ಮ್ನಲ್ಲೇ ಎಷ್ಟು ಹೊತ್ತು ಉಳಿಸ್ಕೊಳ್ತೀರಾ ಅನ್ನೋದೇ ಈಗಿನ ಅಸ್ಲಿ ಗೇಮು. ಇದರ ಜೊತೆಗೆ ಇನ್ನೊಂದು ಮಸ್ತ್ ಫೀಚರ್ ಬಂದಿದೆ, ಅದೇ ಹೈಪ್ ಫೀಚರ್. ಹಳೆಯ ಟ್ರೆಂಡಿಂಗ್ ಟ್ಯಾಬ್ ಜಾಗದಲ್ಲಿ ಈಗ ಇದು ಬಂದಿದೆ. ಅಂದರೆ ಈಗ ನಿಮ್ಗಿಷ್ಟವಾದ ವಿಡಿಯೋನ ನೀವೇ ವಾರಕ್ಕೆ 3 ಬಾರಿ ಮ್ಯಾನ್ಯುಲ್ ಆಗಿ ಟ್ರೆಂಡಿಂಗ್ ಪಟ್ಟಿಗೆ ಬೂಸ್ಟ್ ಮಾಡ್ಬೋದು. ಇದು ನಿಜಕ್ಕೂ ಒಂದು ಗೇಮ್ ಚೇಂಜರ್. ಸಣ್ಣ ಸಣ್ಣ ಚಾನಲ್ಗಳಿಗೂ ರಾತ್ರೋರಾತ್ರಿ ವೈರಲ್ ಆಗೋ ಅವಕಾಶನ ಇದು ಪ್ರಜಾಸತ್ತಾತ್ಮಕವಾಗಿ ಮಾಡಿಕೊಟ್ಟಿದೆ. ಲಕಿ ಲಿಕೇಶ್ ಯಶ್ ಅವರ ಚಾನಲ್ನ ಈ ಡೇಟಾ ನೋಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗತ್ತೆ. 50,000 ಸಬ್ಸ್ಕ್ರೈಬರ್ಸ್ ಇರೋ ಚಾನಲ್ಗೆ 3.5 ಮಿಲಿಯನ್ ವ್ಯೂಸ್ ಬರೋದು ಓಕೆ. ಆದರೆ ಕೇವಲ 3,000ಕ್ಕಿಂತ ಕಡಿಮೆ ಸಬ್ಸ್ಕ್ರೈಬರ್ಸ್ ಇರೋ ಒಂದು ಹೊಸ ಚಾನಲ್ ಕೂಡ ಬರೋಬ್ಬರಿ 84,000 ವ್ಯೂಸ್ ಪಡ್ಕೊಂಡಿದೆ. ಯೋಚನೆ ಮಾಡಿ, ಬರೀ ಈ ಹೈಪ್ ಫೀಚರಿಂದ ಇಷ್ಟೊಂದು ಜನರಿಗೆ ರೀಚ್ ಆಗೋದು ಈಗ ಲಿಟ್ರಲಿ ಪಾಸಿಬಲ್ ಇದೆ. ಆದರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಅಲ್ಗರಿದಮ್ ಮೂಲಕ ಸಿಗುವ ಈ ಭರ್ಜರಿ ಬೆಳವಣಿಗೆ ಒಂದೆಡೆ ಆದರೆ ಪ್ಲಾಟ್ಫಾರ್ಮ್ನ ಕಟ್ಟುನಿಟ್ಟಿನ ನಿಯಮಗಳನ್ನು ಮೀರಿದ್ರೆ ಏನಾಗುತ್ತೆ? ಖಂಡಿತ ರೂಲ್ಸ್ ಬಗ್ಗೆ ಗೊತ್ತಿರಲೇಬೇಕು. ಈಗ ಕಾಪಿರೈಟ್ ನಿಯಮಗಳು ಮತ್ತು ನಮ್ಮ ಚಾನೆಲ್ ಸೇಫ್ಟಿ ಬಗ್ಗೆ ಮಾತಾಡೋಣ. ತುಂಬಾ ಜನ ಹೊಸ ಯೂಟ್ಯೂಬರ್ಸ್ ಭಯಪಡೋದು ಈ ಕಾಪಿರೈಟ್ ಕ್ಲೇಮ್ ಮತ್ತೆ ಸ್ಟ್ರೈಕ್ ಬಗ್ಗೆ. ಟೆಕ್ ಅನ್ವೇಷಣೆ ಚಾನೆಲ್ ಇದನ್ನ ಸಖತ್ತಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನೋಡಿ, ಕಾಪಿರೈಟ್ ಕ್ಲೇಮ್ ಬಂದ್ರೆ ಟೆನ್ಷನ್ ತಗೋಬೇಡಿ. ಆ ವಿಡಿಯೋಯಿಂದ ಬರೋ ದುಡ್ಡು ಮಾತ್ರ ಒರಿಜಿನಲ್ ಓನರ್ಗೆ ಹೋಗುತ್ತೆ, ಆದರೆ ನಿಮ್ಮ ಚಾನಲ್ ಸೇಫ್ ಆಗಿರುತ್ತೆ. ಅದೇ ಕಾಪಿರೈಟ್ ಸ್ಟ್ರೈಕ್ ಬಂದ್ರೆ ಕಥೆನೇ ಬೇರೆ. ಆ ವಿಡಿಯೋನ ಯೂಟ್ಯೂಬ್ ಬಲವಂತವಾಗಿ ಡಿಲೀಟ್ ಮಾಡುತ್ತೆ.
ಆ ಥರ 3 ಸ್ಟ್ರೈಕ್ ಬಂದರೆ ನಿಮ್ಮ ಇಡೀ ಚಾನಲ್ ಟರ್ಮಿನೇಟ್ ಆಗುತ್ತೆ. ಸೊ ಯಾವಾಗ ರಿಲ್ಯಾಕ್ಸ್ ಆಗಿರಬೇಕು, ಯಾವಾಗ ಕೌಂಟರ್ ನೋಟಿಫಿಕೇಶನ್ ಫೈಲ್ ಮಾಡಬೇಕು ಅನ್ನೋದು ಪ್ರತಿಯೊಬ್ಬ ಕ್ರಿಯೇಟರ್ಗೂ ಗೊತ್ತಿರಲೇಬೇಕಾದ ವಿಷಯ. ಓಕೆ, ರೂಲ್ಸ್ ಎಲ್ಲ ಗೊತ್ತಾಯಿತು. ಈಗ ನಮ್ಮ ಕೊನೆಯ ಮತ್ತು ಅತ್ಯಂತ ಪ್ರಮುಖವಾದ ಭಾಗಕ್ಕೆ ಬರೋಣ. ಅದೇ ಯಶಸ್ಸಿನ ಅಸಲಿ ಗುಟ್ಟು 300. ಹೌದು, ಈ ನಂಬರ್ ಏನಪ್ಪ ಅಂತ ಯೋಚಿಸಿದ್ದೀರಾ? ಕಲಾ ಮಾಧ್ಯಮದ ಪರಮೇಶ್ವರ್ ಅವರ ಮಾಲ್ಗುಡಿ ಡೇಸ್ ವಿಡಿಯೋ ವೈರಲ್ ಆಗಿ ದೊಡ್ಡ ಬ್ರೇಕ್ ಸಿಗೋಕ್ಕಿಂತ ಮುಂಚೆ ಅವರು ಬರೋಬ್ಬರಿ 300 ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದರು. ಆ್ಯಂಡ್ ಆ 300 ವಿಡಿಯೋಗಳು ಫ್ಲಾಪ್ ಆಗಿದ್ವು. ಅರ್ಥ ಆಗ್ತಿದೆಯಾ? ಆ ಫೇಲ್ಯೂರ್ಗಳ ಅಡಿಪಾಯದ ಮೇಲೇ ಇವತ್ತು ಅವರು ಇಷ್ಟು ದೊಡ್ಡ ಯಶಸ್ಸು ನಿಂತಿರೋದು. ಇದರಿಂದ ನಾವು ಕಲಿಬೇಕಾದ ಏನಂದರೆ, ಸಕ್ಸಸ್ ಓವರ್ ನೈಟ್ ಸಿಗಲ್ಲ. ವಿಜಯ ಕರ್ನಾಟಕದ ವರದಿಯಂತೆ ಮಾನಿಟೈಸೇಷನ್ ಆನ್ ಆಗಬೇಕು ಅಂದರೆ 2,000 ಸಬ್ಸ್ಕ್ರೈಬರ್ಸ್ ಮತ್ತು 4,000 ವಾಚ್ ಅವರ್ಸ್ ಬೇಕೇ ಬೇಕು. ಅಲ್ಗೋರಿದಮ್ಗೆ ಟ್ರೈನಿಂಗ್ ಕೊಡೋಕ್ಕೆ ಪ್ರತಿದಿನ ಒಂದೇ ಟೈಮ್ಗೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರಬೇಕು. ನವೀನ್ ಅವರೇ ಹೇಳೋ ಹಾಗೆ ಅವರು ತಮ್ಮ ಮೊದಲ 8,000 ರೂಪಾಯಿ ಸಂಪಾದನೆ ಮಾಡೋಕ್ಕೆ ಬರೋಬ್ಬರಿ 8 ತಿಂಗಳು ತಾಳ್ಮೆಯಿಂದ ಕಾಯಬೇಕಾಯಿತು. ಸೊ ನಿಮ್ಮಲ್ಲಿ ಎಷ್ಟೇ ಟ್ಯಾಲೆಂಟ್ ಇದ್ರೂ ಕನ್ಸಿಸ್ಟೆನ್ಸಿ ಅಂದರೆ ನಿರಂತರತೆ ಇಲ್ಲದೇ ಇದ್ದರೆ ಯೂಟ್ಯೂಬ್ನಲ್ಲಿ ಉಳಿಯೋದು ಕಷ್ಟ. ಸೊ ಇವತ್ತಿನ ಈ ಎಕ್ಸ್ಪ್ಲೇನರ್ನಲ್ಲಿ 2026ರ ಟೂಲ್ಸ್, ಅಲ್ಗೋರಿದಮ್ ಸೀಕ್ರೆಟ್ಸ್, ಸಂಪೂರ್ಣ ರೋಡ್ ಮ್ಯಾಪ್ ಎಲ್ಲದರ ಬಗ್ಗೆನೂ ಡೀಟೇಲ್ ಆಗಿ ತಿಳ್ಕೊಂಡಿದ್ದೀವಿ. ಈಗ ಕೇವಲ ಯೋಜನೆಗಳನ್ನ ಮಾಡೋದು ಸಾಕು, ಆ್ಯಕ್ಷನ್ ತಗೊಳ್ಳೋ ಟೈಮ್ ಬಂದಿದೆ. ನಿಮ್ಮ ಫೋನ್ ತಗೊಳ್ಳಿ, ಕ್ರಿಯೇಟ್ ಮಾಡೋಕ್ಕೆ ಶುರು ಮಾಡಿ. ಹಾಗಾದರೆ ನಿಮ್ಮ ಆ ಮೊದಲ ವಿಡಿಯೋ ಅಪ್ಲೋಡ್ ಯಾವುದಾಗಿರಲಿದೆ? ಈ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆಯೊಂದಿಗೆ ಇವತ್ತಿನ ಈ ವಿಶ್ಲೇಷಣೆನ ಮುಗಿಸ್ತಾ ಇದ್ದೀನಿ. ಕೀಪ್ ಲರ್ನಿಂಗ್, ಕೀಪ್ ಕ್ರಿಯೇಟಿಂಗ್.